ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಶೇಂಗಾ ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ. ಇದು ಒಂದು ಚಟ್ನಿ ಪುಡಿ ಮನೆಯಲ್ಲಿದ್ದರೆ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ಚಪಾತಿ, ದೋಸೆ, ಇಡ್ಲಿ ಎಲ್ಲ ಮನೆಯಲ್ಲಿರುತ್ತೆ. ಸೊ ಚಟ್ನಿ ಏನಾದರೂ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಆ ಟೈಮಲ್ಲಿ ಇದೊಂದು ಚಟ್ನಿ ಪುಡಿ ಇದ್ದರೆ ನೀವು ತಕ್ಷಣವಾಗಿ ದೋಸೆ ಅಥವಾ ಇಡ್ಲಿ, ಚಪಾತಿನ ನೀವು ಮಾಡಿಕೊಂಡು ತಕ್ಷಣವಾಗಿ ನೀವು ಇದನ್ನು ತಿನ್ಬೋದು. ಹಾಗೆಯೇ ಟ್ರಿಪ್ಗೆಲ್ಲ ಹೋಗಬೇಕು ಅನ್ನೋರು ಖಂಡಿತವಾಗ್ಲೂ ಈ ಒಂದು ಚಟ್ನಿ ಪುಡಿನ ನೀವು ಕ್ಯಾರಿ ಕೂಡ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಬಿಡುವು ಸಮಯ ಇದ್ದಾಗ ಈ ಒಂದು ಚಟ್ನಿ ಪುಡಿ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಮಾಡೋದಕ್ಕಾಗಲಿಲ್ಲ ಒಂದಿನ ಅಂತ ಅಂದಾಗ ಒಂದು ಟೈಮಲ್ಲಾದರೂ ಕೂಡ ನಾವು ಅನ್ನದ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ಈ ಶೇಂಗಾ ಚಟ್ನಿ ಪುಡಿನಲ್ಲಿ ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಶೇಂಗಾ ಚಟ್ನಿ ಪುಡಿನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ 1 ಕಪ್ಪಷ್ಟು ಶೇಂಗಾ ತಗೊಂಡಿದ್ದೀನಿ. ಇದನ್ನು ನಾನು ಬಿಸಿಲಲ್ಲಿ ಒಣಗಿಸಿ ನಂತರ ನಾನು ಇಲ್ಲಿ ಬಳಸ್ತಾ ಇರೋವಂಥದ್ದು. ನಂತರ ನೋಡಿ ಕೊಬ್ಬರಿ ನಾನು ಈ ಥರ ಸ್ಲೈಸ್ ಆಗಿ ನಾನು ತುರಿದು ತೊಗೊಂಡಿದ್ದೀನಿ. ಇದು ಸ್ವಲ್ಪ ತೊಗೊಂಡ್ರೆ ಸಾಕು, 1/4 ಭಾಗದಷ್ಟು. ನಂತರ ನೋಡಿ ಜೀರಿಗೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 7ರಿಂದ 8 ಇಸ್ಲು ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆಯೇ ಎಳೆದಾಗಿರುವಂತಹ ಕರಿಬೇವಿನ ಎಲೆ ಕೂಡ ನಾನಿಲ್ಲಿ 1/2 ಕಪ್ಪು ಬಳಸ್ತಾ ಇದ್ದೀನಿ. ಹುಣಸೆ ಹಣ್ಣು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ 3, ಬ್ಯಾಡಗಿ 4ರಿಂದ 5 ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ ನಾನಿವಾಗ ಬಾಣಲಿಗೆ ಕಡಲೆಕಾಯಿ ಬೀಜನ ಹಾಕಿ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಕಡಲೆಕಾಯಿ ಬೀಜದಲ್ಲಿ ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು. ನೋಡಿ ಇದನ್ನು ನಾವು ಆದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ. ಇದನ್ನು ಇವಾಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಅದೇ ಬಾಣಲಿಗೆ ನೋಡಿ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು 1 ನಿಮಿಷದವರೆಗೂ ನಾವು ಹುರ್ಕೊಳ್ಳೋಣ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ. ಸ್ವಲ್ಪ ಮೆಣಸಿನ್ಕಾಯಿ ಬೇಗನೆ ಕಪ್ಪಾಗಿಬಿಡುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ನೋಡಿ ಇವಾಗ ಫ್ರೈ ಆಗಿದ ನಂತರ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಕರಿಬೇವಿನ ಎಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ, ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುಣಸೆ ಹಣ್ಣನ್ನು ಇವಾಗಲೇ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಚೆನ್ನಾಗಿ ನಾವು 2ರಿಂದ 3 ನಿಮಿಷದವರೆಗೂ ನಾವು ಇದನ್ನು ಮೀಡಿಯಂ ಫ್ಲೇಮು, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ನಾವು ಈ ರೀತಿ ಹುರಿದು ಮಾಡೋದ್ರಿಂದ ಇದು ಬೇಗ ಕೆಡೋದಿಲ್ಲ. 2ರಿಂದ 3 ತಿಂಗಳವರೆಗೂ ನಾವು ಇದನ್ನು ಆರಾಮವಾಗಿ ಇದನ್ನು ಸ್ಟೋರ್ ಮಾಡಿ ತದನಂತರ ನಾವು ಇದನ್ನು ಬಳಸ್ಕೊಳ್ಬೋದು. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ನೀವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಇನ್ನೂ 1-2 ಅಥವಾ ಇದ್ರ ಬದಲಾಗಿ ಬೇಕಾದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ಗಿಂತ ಒಂಚೂರು ಖಾರ ಮಾಡ್ಕೊಂಡಿದ್ದೀನಿ. ಬ್ಯಾಡಗಿ ಸ್ವಲ್ಪ ಕಲ್ಲರಿಗೆ. ನಂತರ ನೋಡಿ ಅದು ಫ್ರೈ ಆಗಿದೆ, ಅದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾವು ಇದನ್ನು ಸಿಪ್ಪೆನ ಬಿಡಿಸ್ಕೊಳ್ಳೋಣ. ನಿಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕು ಅಂದರೆ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಡಬಲ್ ಆಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಕಂಪ್ಲೀಟಾಗಿ ಸಿಪ್ಪೆನ ತೆಗೆದಿದ್ದೀನಿ. ನೋಡಿ ಇದು ನಾನು ಹುರಿದಿಟ್ಟಿದ್ನಲ್ವ, ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಇವಾಗ ನಾನು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ 1 ರೌಂಡ್ ಮಾಡ್ಕೊಳ್ತೀನಿ ಫಸ್ಟು ನಾನು. ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ ನಾನು ಕಡಲೆಕಾಯಿ ಬೀಜನ ಫಸ್ಟು ಎಣ್ಣೆಯಲ್ಲಿ ಹುರಿದಿಲ್ಲ, ಹಾಗಾಗಿ ನಾನಿವಾಗ ಎಣ್ಣೆ ಹಾಕಿ ಇದನ್ನು ಮತ್ತೊಮ್ಮೆ ಇದನ್ನು 1 ನಿಮಿಷದವರೆಗೂ ಹುರ್ಕೊಳ್ತೀನಿ. ಮೇಲೆ ಅಂದರೆ ಸಿಪ್ಪೆ ಭಾಗ ಏನಿದೆ ಅದನ್ನು ತೆಗೆದುಬಿಟ್ಟು ನಾನು ಎಣ್ಣೆಯಲ್ಲಿ ಹುರಿದು ಮಾಡ್ಕೊಳ್ಬೇಕು ಅಂತ ಹೇಳಿ ಇವಾಗ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಲ್ಲೇ ಮಾಡ್ಕೊಳ್ಳಿ.
ಈ ರೀತಿ ಮಾಡೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ ಚಟ್ನಿ ಪುಡಿ. 2 ರಿಂದ 3 ತಿಂಗಳವರೆಗೂ ಆರಾಮವಾಗಿ ನೀವು ಇದನ್ನು ಬಳಸ್ಬೋದು. ಜಸ್ಟ್ 1 ನಿಮಿಷದವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಅಂದರೆ ಈ ರೀತಿ ನಾವು ಮಾಡೋದ್ರಿಂದ ಸ್ವಲ್ಪ ಮುದ್ದೆ ಥರ ಆಗುತ್ತೆ ಚಟ್ನಿ ಪುಡಿ. ನೀವು ಬೇಕಾದರೆ ಎಣ್ಣೆ ಬೇಡ ಅಂತ ಅಂದರೆ ನೀವು ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು. ಆವಾಗ ಸ್ವಲ್ಪ ಉದುರುವಾಗಿ ಬರುತ್ತೆ. ಇವಾಗ ನೋಡಿ ತಣ್ಣಗಾಗಿದೆ ಇದು ಕಡಲೆಕಾಯಿ ಬೀಜ. 1-2 ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೆ. ಈಗ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ಟೈಮಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ಳಿಲ್ಲ, ನಾನು ಮರ್ತ್ಬಿಟ್ಟೆ. ಸೊ ಹಾಗಾಗಿ ನೋಡಿ ಇದನ್ನು ಒಂದು ರೌಂಡ್ ಮಾಡಿಕೊಂಡೆ. ಈಗ ಮತ್ತೊಮ್ಮೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮತ್ತೊಮ್ಮೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಫೈನಲಿ ಈ ಥರ ಬಂದಿದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಇನ್ನೂ ಬೇಕಾದ್ರೆ ನುಣ್ಣಗೂ ಮಾಡ್ಕೊಳ್ಬೋದು, ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಉದುರುವಾಗಿ ಬೇಕು ಅಂದರೆ ನೀವು ಆ ರೀತಿನಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ರುಚಿಕರವಾಗಿರುತ್ತೆ ಈ ಚಟ್ನಿ, ಮಾತ್ರ ಸಖತ್ತಾಗಿರುತ್ತೆ. ಹಾಗೆಯೇ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇವಾಗ ನೋಡಿ ನಾನು ಬೌಲಿಗೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೂ ಕೂಡ ನಾವು ಈ ರೀತಿನಲ್ಲಿ ಮಾಡಿ ಚಪಾತಿಗೆ ನಾವು ತುಪ್ಪ ಹಾಕಿ ನಾವು ಕೊಡೋದ್ರಿಂದ ಅವರು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ. ನೀವು ಬೇಕಾದರೆ ಚಪಾತಿಗೆ ತುಪ್ಪ ಹಾಕೋ ಬದಲು ಬೇಕಾದರೆ ನೀವು ಇದೇ ಚಟ್ನಿ ಪುಡಿಗೇನೆ ಸ್ವಲ್ಪ ತುಪ್ಪ ಹಾಕಿ ನೀವು ತಿನ್ನೋದಕ್ಕೆ ಕೊಟ್ಟರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಈ ರೀತಿಯಲ್ಲಿ ಮನೆಯಲ್ಲಿ ಚಟ್ನಿ ಪುಡಿಗಳಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ನಾನು ಮಾಡಿರುವಂತಹ ಈ ಒಂದು ಕಡಲೆಕಾಯಿ ಚಟ್ನಿ ಪುಡಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನಲ್ಲಿ ನೀವು ನೋಡ್ಬೋದು. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಚಟ್ನಿ ಪುಡಿನ ನೋಡಿ ಈ ಥರ ಒಂದು ಗಾಜಿನ ಬಾಟ್ಲಿಗೆ ಈ ಥರ ನಾನು ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದರಿಂದ ಚಟ್ನಿ ಪುಡಿ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಆರಾಮವಾಗಿ ನಾವು ಬಳಸ್ಬೋದು. ನೀವು ಬೇಕಾದರೆ ಇದೇ ಚಟ್ನಿ ಪುಡಿಗೆ ಬೇಕಾದರೆ ನೀವು ಒಂದು ಸ್ವಲ್ಪ ಇಷ್ಟ ಇದ್ದರೆ ನೀವು ಇಲ್ಲಿ ಬೆಲ್ಲ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬೆಲ್ಲನ ಸೇರಿಸಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.